ಹೇಮಗಿರಿ ಶಾಖಾ ಮಠದ ಗೌರವಾನ್ವಿತ ಕಾರ್ಯದರ್ಶಿಗಳಾದ ಡಾಕ್ಟರ್ ಜೆ.ಎನ್. ರಾಮಕೃಷ್ಣೇಗೌಡರ ಮಾರ್ಗದರ್ಶನದಲ್ಲಿ ಚಿನಕುರಳಿ ಬಿಜಿಎಸ್ ಶಾಲೆಯ ಸಭಾಂಗಣದಲ್ಲಿ ಜ್ಞಾನಾಂಕುರ ಅಕ್ಷರ ಅಭ್ಯಾಸ ಪೂಜಾ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮವನ್ನು ಗಣ್ಯರು, ಪೋಷಕರು ಅರಿಶಿಣ ಮತ್ತು ಕುಂಕುಮದ ಕೈಗಳಿಂದ ಅಕ್ಷರ ಅಭ್ಯಾಸದ ಅಮೃತ ಹಸ್ತದ ಗುರುತನ್ನು ಹಾಕುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪ್ರಧಾನ ಅರ್ಚಕರು ಪೂಜೆ ಪುರಸ್ಕಾರಗಳನ್ನು ನೆರವೇರಿಸಿದರು. ಪೋಷಕರು ತಮ್ಮ ಮಕ್ಕಳ ಕೈಯಲ್ಲಿ ಅರಿಶಿಣದ ಕೊಂಬಿನಿಂದ ಅಕ್ಕಿಯ ಮೇಲೆ ಅಕ್ಷರ ಅಭ್ಯಾಸ ಮಾಡಿಸಿ ಪೂಜೆ ಪುರಸ್ಕಾರಗಳನ್ನು ನೆರವೇರಿಸಿದರು. ಜ್ಞಾನಾಂಕುರ ಅಕ್ಷರ ಅಭ್ಯಾಸದ ಕುರಿತು ನೆರೆದಿದ್ದ ಗಣ್ಯರು ಮಾತನಾಡಿದರು. ಪೂಜಾ ಕಾರ್ಯಕ್ರಮದಲ್ಲಿ ಮುಖಂಡರುಗಳಾದ ಕೆ.ಬಿ. ರಾಮು, ಪುಟ್ಟೇಗೌಡ, ಎಸ್.ಕೆ. ಪ್ರಸನ್ನಕುಮಾರ್ ಸಣಬ, ಹಿಳ್ಳೇನಹಳ್ಳಿ ದೇವರಾಜು, ಪತ್ರಕರ್ತರಾದ ಸಿ.ಆರ್. ರಮೇಶ್, ನಾಗೇಶ್ ರಾಗಿಮುದ್ದನಹಳ್ಳಿ, ಜಯರಾಮು, ಚೆನ್ನಮಾದೇಗೌಡ, ಕೃಷ್ಣೇಗೌಡ, ಮಧು ಬಿ. ಗೌಡ, ನಾಗಸುಂದರ್, ರವಿ ಸೇರಿದಂತೆ ಚಿನಕುರಳಿ ಬಿಜಿಎಸ್ ಶಾಲೆಯ ಮುಖ್ಯ ಶಿಕ್ಷಕ ಡಿ.ಆರ್. ಪ್ರಸಾದ್ ಗೌಡ, ಚಿದಂಬರ್, ಎಚ್.ಎಂ. ಶಶಿಕಲಾ, ಅಶ್ವಿನಿ, ಸಹ ಶಿಕ್ಷಕರು ಹಾಗೂ ಪೋಷಕರು, ಮಕ್ಕಳು ಭಾಗವಹಿಸಿದರು. ಶ್ರೀಗಂಧಂ ಸಮರ್ಪಯಾಮಿ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ಕುಂಕುಮಾಚೂರ್ಣಂ ಸಮರ್ಪಯಾಮಿ. ಬೃಹದಃ ಪರ್ವತಾದ ಗಂಧೋ ಸರ್ವಃ. ನೋಡಿ, 11 ಬಾರಿ ಮಹಾ ಸರಸ್ವತ್ಯೈ ನಮಃ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಮಕ್ಕಳಿಗೆ ಇರುವಂತಹ ವಿದ್ಯೆಗೆ ಸಂಬಂಧಪಟ್ಟಂತಹ ದೋಷಗಳು ದೂರವಾಗಲಿ ಅಂತೇಳಿ 11 ಬಾರಿ ಪ್ರಾರ್ಥನೆ ಸಲ್ಲಿಸಿ. ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಮಹಾಸರಸ್ವತಿ ಆವಾಹಯಾಮಿ ಸ್ಥಾಪಯಾಮಿ. ಸತ್ಯಂ ದುರ್ದೇನ ಪರಿಚಿಂತಯಾಮಿ ಅಮೃತಮಸ್ತು. ಓಂ ರಾಜಾನಂದ್ರಾಜ್ಯ ದೇವದುವಾಮೇ ಏತಾವಂದೋ ಮಹೇವಾಸ್ಮೈ ವಾಜ್ಯಾಯ ಪರ್ಯಾಪ್ತ್ಯಾಯಾನಂತರಾಯಾಯ ಸರ್ವಸ್ತಮೋಗ್ರಾಂತ್ರ ಉತ್ತಮಮಹರ್ವವದೇ. ಸರ್ವ ಆವಾಹಿತ ಮಹಾಗಣಪತಯೇ ನಮಃ, ಮಹಾಸರಸ್ವತ್ಯೈ ನಮಃ, ಹಯಗ್ರೀವಾಯ ನಮಃ, ಬುಧಗ್ರಹಾಯ ನಮಃ. 3 ಸರಿ ಬರ್ಸಿ ಅಮ್ಮ, 3 ಸರಿ ಹೇಳಬೇಕು, 3 ಸರಿ ಬರ್ಸ್ಕೋ. ಈಗ ಮತ್ತೆ ಶ್ರೀ ಶ್ರೀ ಅಂತ ಬಾಯಲ್ಲಿ ಉಚ್ಚರಿಸಬೇಕು, ಕೈಯಿಂದ ಬರೀಬೇಕು. ಬುಧಗ್ರಹಾಯ ನಮಃ, ಬುಧಗ್ರಹಾಯ ನಮಃ, ಹಯಗ್ರೀವಾಯ ನಮಃ, ಹಯಗ್ರೀವಾಯ ನಮಃ. ಅಲ್ಲಿ 2 ದಳ ಅಕ್ಕಿಯನ್ನು ಎತ್ಕೊಳ್ಳಿ. ಅಲ್ಲಿ ಮನೆ ದೇವರನ್ನ ಕುಲ ಅಟ್ಟೆಯನ್ನು ಖಾಲಿ ಮಾಡ್ಕೊಳ್ಳಿ. ಈಗ ಖಾಲಿ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ. ಶಾರದೆ ಗಾನ ಶೃಂಗೇರಿಯ
ಎಲ್ಲ ನನ್ನ ಪುಟಾಣಿ ಮಕ್ಕಳು ಹಾಗೂ ಪೋಷಕರಿಗೆ ಮೊದಲಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ಹಾಗೆ ಈ ಒಂದು ಕಾರ್ಯಕ್ರಮದ ಪಾಲ್ಗೊಂಡು ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ಹಾಗೂ ಈ ಶಿಕ್ಷಕಿಯರ ವೃಂದವರ್ಗಕ್ಕೂ ನಾನು ಮೊದಲಿಗೆ ಸ್ವಾಗತವನ್ನು ಕೋರ್ತಾ, ಏನಿವತ್ತು ತಂದೆ ತಾಯಿಗಳು ಬಹಳ ಸಂಭ್ರಮದಿಂದ ಅಕ್ಷರಾಭ್ಯಾಸವನ್ನ ಮಾಡಿಸ್ತಾ ಇದ್ದೀರಿ. ಈ ಒಂದು ಅಕ್ಷರಾಭ್ಯಾಸದ ಒಂದು ನಮ್ಮ ಸಂಸ್ಕೃತಿಯನ್ನ ಉಳಿಸೋದಿಕ್ಕೆ ಈ ಮಠದ ಕಾರ್ಯದರ್ಶಿಗಳಾದ ರಾಮಕೃಷ್ಣ ಅವರು ರೂವಾರಿಗಳು, ಅವರಿಗೆ ನಾವು ನೀವೆಲ್ಲ ಮೊದಲು ಅಭಿನಂದನೆ ನೀಡಬೇಕು. ಏಕೆಂದ್ರೆ ಕೆಲವು ಶ್ರೀಮಂತ ವರ್ಗ ಮಾತ್ರ ದೂರದ ಶೃಂಗೇರಿಗೆ ಹೋಗಿ ಮಕ್ಕಳಿಗೆ ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ಹಣವನ್ನ ತೆತ್ತು ಅಕ್ಷರಾಭ್ಯಾಸವನ್ನ ಮಾಡ್ಕೊಂಡ್ ಬರ್ತಾ ಇದ್ರು. ಜನಸಾಮಾನ್ಯರು ಹೋಗಕ್ ಆಗ್ತಾನೆ ಇರಲಿಲ್ಲ. ಇದನ್ನ ಮನಗೊಂಡಂತ ಈ ಸಂಸ್ಥೆಯ ಕಾರ್ಯದರ್ಶಿಗಳು ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೂ ನಮ್ಮ ಶಾಲೆಗಳಲ್ಲಿ ಅಕ್ಷರಾಭ್ಯಾಸವನ್ನ ಮಾಡಿಸಿದ್ರೆ ಮುಂದೆ ಆ ಮಕ್ಕಳ ಭವಿಷ್ಯಕ್ಕೆ ನಾಂದಿ ಆಗುತ್ತೆ. ಹಾಗೆ ಒಳ್ಳೆಯ ಸಂಸ್ಕೃತಿಯನ್ನ ಪ್ರತಿಬಿಂಬಿಸಿಕೊಂಡು ರೂಢಿಸಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ಒಂದು ಬೆಳವಣಿಗೆಯನ್ನ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಆದಿಚುಂಚನಗಿರಿ ಮಠದ ಲಿಂಗೈಕ್ಯ ಭೈರವೈಕ್ಯ ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿ ಪಾದಗಳಲ್ಲಿ ನಮಿಸ್ತಾ, ಈಗಿನ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದ ಸ್ವಾಮಿಯವರ ಪಾದಗಳಲ್ಲಿ ನಮಿಸ್ತಾ, ಈ ಸಂಸ್ಥೆಯ ಗೌರವಾನ್ವಿತ ಕಾರ್ಯದರ್ಶಿಗಳು ಮಾರ್ಗದರ್ಶಿಗಳಾದಂಥ ಡಾಕ್ಟರ್ ಕೆ ರಾಮಕೃಷ್ಣೇಗೌಡ ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ನಾನು ಹೊಂದಿಸ್ತಾ, ಈ ವೇದಿಕೆ ಮೇಲೆ ಆಚರಿಸಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರೇ, ಗಣ್ಯರೇ ಹಾಗೂ ವೇದಿಕೆ ಮುಂಭಾಗ ಆಚರಣೆಗಳಂಥ ಮಕ್ಕಳೇ, ಪೋಷಕರೇ ಹಾಗೂ ಮಾಧ್ಯಮದ ಸ್ನೇಹಿತರೆ, ಇವತ್ತು BJS ಶಿಕ್ಷಣ ಸಂಸ್ಥೆ ಅದು ಯಾವುದೇ ರೀತಿ ಕಾರ್ಯಕ್ರಮ ಮಾಡೋದು ವಿಭಿನ್ನವಾದ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದೆ. ಇದು ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮ ಅನ್ನೋದು ಹಿಂದೆ ಮಠಗಳು ಗುರುಕುಲ ಪದ್ಧತಿನಲ್ಲಿ ರಾಜ ಮಹಾರಾಜ ಮಕ್ಕಳುಗಳಿಗೆ ಬರುವ ಮುಖಾಂತರ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಪದ್ಧತಿ ಇತ್ತೀಚಿನ ದಿನಗಳಲ್ಲಿ ಅದು ಕಣ್ಮರೆಯಾಗಿದೆ. ಈಗೇನಾದ್ರು ಅಕ್ಷರಾಭ್ಯಾಸ ಮಾಡಿಸ್ಬೇಕಂದ್ರೆ ಶೃಂಗೇರಿ ಶಾರದಾ ದೇವಿ ಪೀಠಕ್ಕೆ ಹೋಗಿ ಅಲ್ಲಿ ನಾವು ಸಾವಿರಾರು ರೂಪಾಯಿನ ಅಲ್ಲಿಗೆ ತೆತ್ತು ನಾವು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಕೊಡುವಂಥ ಪದ್ಧತಿ ರೂಢಿ ಈಗಲೂ ಚಾಲ್ತಿಯಿದೆ. ಆದರೆ ನಮ್ಮ BJS ಶಿಕ್ಷಣ ಸಂಸ್ಥೆಯಲ್ಲೂ ನಮ್ಮಲ್ಲಿ ಓದ್ತಿರೋಂಥ ಮಕ್ಕಳುಗಳಿಗೆ ಶಿಕ್ಷಣ ಜೊತೆಗೆ ಸಂಸ್ಕಾರನ ಬೆಳೆಸಬೇಕು, ನಮ್ಮ ಮಕ್ಕಳಿಗೆ ತಂದೆ ತಾಯಿಗಳ ಬಗ್ಗೆ, ಗುರು ಹಿರಿಯರ ಬಗ್ಗೆ ಒಂದು ಗೌರವ ಮಾಡಬೇಕು, ಮಕ್ಕಳಿಗೆ ಶಿಕ್ಷಣ ಸಂಸ್ಕಾರ ಅಷ್ಟೇ ಮುಖ್ಯ ಅನ್ನೋ ಒಂದು ಉದ್ದೇಶದಿಂದ ಈ ಶಾಲೆಯಲ್ಲಿ ಇಂಥ ಅಕ್ಷರಾಭ್ಯಾಸ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಪ್ರತಿ ವರ್ಷವೂ ಸಹ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಮಕ್ಕಳಲ್ಲಿ ಒಂದು ಸಂಸ್ಕಾರವನ್ನು ಬೆಳೆಸ್ತಿದ್ದಾರೆ. ನಾವು ಮಕ್ಕಳಿಗೆ ಎಷ್ಟು ಪಾಲನೆ ಪೋಷಣೆ ಮಾಡಿ ಶಿಕ್ಷಣ ಕೊಡ್ತೀವೋ ನಾವು ಅಷ್ಟೇ ಸಂಸ್ಕಾರವನ್ನು ಸಹ ಬೆಳೆಸಬೇಕಾಗಿದೆ. ಯಾಕಂದರೆ ಮಕ್ಕಳಲ್ಲಿ ಸಂಸ್ಕಾರ ಕಡಿಮೆ ಆಗ್ತಾ ಇದೆ. ಈ ಮೊಬೈಲ್ ಅನ್ನೋ ಒಂದು ಮೊಬೈಲ್ TV ಶಾಲೆಗೆ ಬಂದು ಮಕ್ಕಳು ಓದ ಕಡೆ ಗಮನ ಕೊಡ್ತಾರೆ, ತಂದೆ ತಾಯಿಗಳು ಹಿರಿಯರು ಗೌರವನೆ ಕೂಡ ಮಾಡ್ಕೊಂಡಿದ್ದಾರೆ. ಮಕ್ಕಳು ಯಾರು ಪೋಷಕರಿಗೆ ಗೌರವನೆ ಕೊಡ್ತಾರೆ ಮಕ್ಕಳು. ಸೊ ಹಾಗಾಗಿ KV ರಾಮ ಅವರೇ, ಪುಟ್ಟಣ್ಣ ಅವರೇ ಹಾಗೂ ನನ್ನ ಸಹಪಾಠಿಗಳೇ, ಪುಟಾಣಿ ಮಕ್ಕಳೇ ಹಾಗೂ ಪೋಷಕ ಬಂಧುಗಳೇ, ಈಗ ನೋಡಿ ಇವತ್ತು ನಮ್ಮ ರಮೇಶ್ ಅಣ್ಣ ಮತ್ತು ಯಾರು ನಮ್ಮ ಚನ್ಮಾದೇಗೌಡರು ಚೆನ್ನಾಗಿ ಹೇಳಿದ್ರು, ಫೋನ್ನ ಬಿಟ್ಬಿಡಿ ಅಂತ. ಫೋನ್ನ ನಾವೇ ಬಿಡ್ತಾ ಇಲ್ಲ, ಮಕ್ಕಳೇ ಬಿಟ್ಟವು. ನಾವೇ ರೀಲ್ಸ್ ನೋಡ್ತಾ ಇರ್ತೀವಿ, ನಮ್ಮ ಮಕ್ಕಳು ನಮ್ ನೋಡಿದ್ರೆ ರೀಲ್ಸ್ ನೋಡ್ತಾ ಇರ್ತಾರೆ. ಹಾಗಾಗಿ ಮೊದಲು ನಾವು ಫೋನ್ ನೋಡೋದನ್ನ ಬಿಡ್ಬೇಕು ಅಲ್ವಾ? ನಾವೇನ್ ಮಾಡ್ತಾ ಇದೀವಿ, ಕೇಕ್ ಕಟ್ ಮಾಡೋದು, ಊಟದ ಬಗ್ಗೆ ಕೇಕ್ಗಳನ್ನ ಕಟ್ ಮಾಡ್ತಾ ಇದೀವಿ. ದಯಮಾಡಿ ಪ್ರತಿ ವರ್ಷ ನಿಮ್ಮ ಮಕ್ಕಳ ಹೆಸರಿನಲ್ಲಿ ಪ್ರತಿ ಊಟದ ಬದಲಿಂದ ಒಂದು ಗಿಡನ ನೆಡಿ. ಒಂದು 50 ವರ್ಷ ಮಗು ಬದುಕಿದ್ರೆ 50 ಮರಗಳು ಬದುಕ್ತವೆ. 500 ಜನರಿಂದ 5,000 ಜನ ಉಸಿರಾಟ ಮಾಡಬಹುದು. ಹಾಗಾಗಿ ಬಂಧುಗಳೇ, ನೀವು ಮೊಬೈಲ್ ಗೀಳನ್ನ ಬಿಡಿ. ನೀವು ಅಂದ್ರೆ ನಾನು ಸೇರ್ಕೊಂಡಾಗೆ ನಾವು ಮೊದಲು ಮೊಬೈಲ್ ಗೀಳನ್ನ ಬಿಡೋಣ ಮತ್ತು ಪ್ರಕೃತಿನ ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡೋದು. ಈಗಾಗಲೇ ನಾವು 500 ಅಡಿ, 600 ಅಡಿ, 1,000 ಅಡಿ ನಾವು ಬೋರ್ವೆಲ್ ಹಾಕ್ಸ್ತಾ ಇದೀವಿ. ನೀರು ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂತ ನೀವೇ ಅರ್ಥ ಮಾಡ್ಕೋಬೇಕು. ನಾವು ಗಿಡ ನೆಡ್ತಾ ಇಲ್ಲ. ಒಂದು ಮನೆ ಕಟ್ಟಬೇಕು ಅಂದ್ರೆ ಒಂದು ಒಳ್ಳೆ ಮನೆ ಯಾವ್ದಿದ್ದು ನೋಡ್ತಾ ಇದೀವಿ. ಹಾಗಾಗಿ ಬಂಧುಗಳೇ, ನೀವೆಲ್ಲರೂ ಗಿಡ ಕಡಿಯೋದ್ ಬಿಟ್ಟು ಬೆಳೆಯೋದನ್ನ ನೀವು. ಜೈ ಶ್ರೀ ಗುರುದೇವ್. ಶ್ರೀ ಕಾಲ ಭೈರವೇಶ್ವರ ಸ್ವಾಮಿಯ ಹಿರಿಯ ಪೀಠಾಧ್ಯಕ್ಷರಾದಂತಹ ಶ್ರೀ
ಬಾಲಗಂಗಾಧರನಾಥ ಸ್ವಾಮೀಜಿಯವರನ್ನ ನೆನೆಸ್ಕೊಳ್ತಾ, ಈಗಿನ ಪೀಠಾಧ್ಯಕ್ಷರು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರನ್ನ ನೆನೆಸ್ಕೊಳ್ತಾ, ಹೇಮಗಿರಿ ಶಾಖಾ ಮಠದ ಕಾರ್ಯದರ್ಶಿಗಳು ಡಾಕ್ಟರ್ ಜೆ.ಎನ್. ರಾಮಕೃಷ್ಣೇಗೌಡರನ್ನ ನೆನೆಸ್ಕೊಳ್ತಾ, ಮೊದಲನೇದಾಗಿ ನಿಮಗೆಲ್ಲ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನ ಕೊಡ್ತಾ, ನಾವು ಇದನ್ನೆಲ್ಲ ಯಾವುದು ಅಂದ್ರೆ ಅಕ್ಷರಾಭ್ಯಾಸ ನಾವು ಯಾವ್ದಾದ್ರು ಒಂದು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ನೋಡ್ತಾ ಇದ್ದೋ, ಇದಕ್ಕೆ ಹೇಳ್ದಂಗೆ, ಇಲ್ಲ ಟಿವಿಗಳಲ್ಲಿ ನೋಡ್ತಿದ್ದೋ, ಇಲ್ಲ ಯಾರಾದ್ರೂ ದೊಡ್ಡ ದೊಡ್ಡ ಶ್ರೀಮಂತರುಗಳು ಮಾಡಿಸ್ಕೊತಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಡಾಕ್ಟರ್ ರಾಮಕೃಷ್ಣೇಗೌಡರು ನಮ್ಮ ಶಾಲೆಗಳಲ್ಲಿ ಮಕ್ಕಳ ಸಂತೆ ಇರ್ಬೋದು, ಬೇರೆ ಬೇರೆ ಚಿಣ್ಣರ ಇದು ಟಿವಿ ಬರುತ್ತಲ್ಲ ಚಿಣ್ಣರ ಕಾರ್ಯಕ್ರಮ, ಜಗಲಿ ಕಟ್ಟೆ, ಆ ರೀತಿ ಕಾರ್ಯಕ್ರಮಗಳನ್ನ ಶಾಲೆ ಪುಟಾಣಿ ಮಕ್ಕಳುಗಳಿಗೆ ಇಲ್ಲೇನೆ ಕಣ್ಮುಂದೆನೆ ಲೈವ್ ಆಗಿ ತೋರಿಸ್ತಾ ಇದ್ದಾರೆ. ಅವ್ರಿಗೆ ನಾನು ನನ್ನ ಕಡೆಯಿಂದ ವೈಯಕ್ತಿಕ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಈ ದಿನ ಇಲ್ಲಿ ಪುಟಾಣಿ ಮಕ್ಕಳಿಗೆ ಕಲಿಕಾ ಚಟುವಟಿಕೆ ಪ್ರಯುಕ್ತ ಅಕ್ಷರಾಭ್ಯಾಸ ಪೂಜಾ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನೆರವೇರಿದೆ. ಹಾಗೆ ನಿಮ್ಮ ಮನೆಗಳಲ್ಲಿ ನೋಡಿ ಫೋನ್ ಅಂದ್ರೆ ಹೇಳಿದ್ರಲ್ಲ, ಈಗ ಫೋನ್ ನಾನು ಫೋಟೋ ತಗೋಬೇಕು, ಬೆಳಗ್ಗೆ ಎದ್ದು ನಾನು ಸ್ಟೇಟಸ್ ಹಾಕೋಬೇಕು, ಯಾವ್ದೋ ಒಂದು ರೀಲ್ಸ್ ಬರ್ತೈತೆ, ನಾನು ಇದೇ ತರ ರೀಲ್ಸ್ ಮಾಡ್ಬೇಕು. ಅದ ಮಾಡ್ಲಿಲ್ಲ ಅಂದ್ರೆ ನಮ್ನ ಆಡ್ಕೋತಾರೆ, ನೋಡು ಹಾಕೊಂಡ್ರೆ ನಮಗೂ ಒಂದ್ ಸ್ವಲ್ಪ ಗುರುತಿಸ್ತಾರೆ ಅಂತ ಈ ರೀಲ್ಸ್ ಹುಚ್ಚು ಜಾಸ್ತಿ ಆಗಿದೆ. ಅದನ್ನ ಕಡಿಮೆ ಮಾಡ್ಕೊಳ್ಳಿ. ನೀವು ದೊಡ್ಡವ್ರೇನೋ ಮಾಡ್ಕೊಳ್ಳಿ, ಮಕ್ಕಳುಗಳಿಗೆ ಅದನ್ನ ತೋರಿಸ್ದಂಗೆ ಸೇವ್ ಮಾಡ್ಕೊಳ್ಳಿ, ಲಾಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನನಗೂ ಈ ಸಂದರ್ಭದಲ್ಲಿ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಶಾಲೆಯ ಆಡಳಿತ ಮಂಡಳಿಯವರಿಗೆ ನಾನು ಚಿರಋಣಿಯಾಗಿರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಿಟ್ಟು ಬಮ್ಮ ಆಯ್ತಾ ನಿಂದು?